ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಕು ಲಲಿತಾ ತ್ರಿಪುರ ಸುಂದರಿಯ ವರ್ಣನೆಯ ಲಲಿತಾ ಸಹಸ್ರನಾಮದಲ್ಲಿ ಕುಂಡಲಿನಿ ಶಕ್ತಿಯ ವರ್ಣನೆ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಈ ಲಲಿತಾ ಸಹಸ್ರನಾಮ ಅನ್ನೋದು ತಂತ್ರದಲ್ಲಿ ಅದ್ಭುತ ರಹಸ್ಯಗಳನ್ನು ಒಳಗೊಂಡ ಸ್ತೋತ್ರಮಾಲಾ ಮಂತ್ರ. ಇದರಲ್ಲಿ ಕುಂಡಲಿನಿ ಶಕ್ತಿಯ ಬಗ್ಗೆ ಸಂಪೂರ್ಣ ವಿವರ ಇದೆ. ಲಲಿತಾ ಸಹಸ್ರನಾಮವನ್ನು ಬಹುತೇಕ ಜನರು ಪೂಜೆ, ಜಪ, ಪಾರಾಯಣಕ್ಕೆ ಮಾತ್ರ ಉಪಯೋಗ ಅಂತ ಅಂದ್ಕೊಂಡಿರ್ಬೋದು. ಆದರೆ ಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಅದು ಸ್ತೋತ್ರ ಅಥವಾ ಮಂತ್ರ ಅಲ್ಲ, ಅದು ಮಾನವ ಶರೀರದೊಳಗಿನ ನಕ್ಷೆ. ಇಲ್ಲಿ ಕುಂಡಲಿನಿ ಅನ್ನೋದು ಕುಲಕುಂಡಾಲಯ ಎಂಬ ಶಬ್ದದಲ್ಲಿ ಉಲ್ಲೇಖವಾಗಿ ಮೂಲಾಧಾರ ಚಕ್ರದಲ್ಲಿ 3.5 ಅಡಿ ಸುರುಳಿ ಸುತ್ತಿ ಮಲಗಿದ ಸರ್ಪದ ರೂಪದಲ್ಲಿ ಯೋಗಶಾಸ್ತ್ರದಲ್ಲಿ ಹೇಳಿದೆ. ಅದೇ ನಮ್ಮಲ್ಲಿ ಇರುವ ಜೀವಶಕ್ತಿ, ಓಜಸ್ಸು. ಸೆಕ್ಷುವಲ್ ಎನರ್ಜಿಯ ಶಕ್ತಿ ಅದೇ. ಸೊಂಟದ ಕೆಳಗಡೆ ಹರಿದ್ರೆ ಸೆಕ್ಷುವಲ್ ಎನರ್ಜಿ, ಸೊಂಟದಿಂದ ಮೇಲೆ ಏರಿದರೆ ಆಧ್ಯಾತ್ಮ ಶಕ್ತಿ ಇರುವುದು ಒಂದೇ ಶಕ್ತಿ ಅಂತ ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಕೆಳಗೆ ಇರುವ ಶಕ್ತಿಯನ್ನು ಮೇಲೆ ಕಳುಹಿಸಿ ಆಜ್ಞಾಚಕ್ರಕ್ಕೆ ತಲುಪಿದಾಗ ಅದೇ ಶಕ್ತಿ ಇಂಟ್ಯೂಷನ್, ಕ್ಲಾರಿಟಿ, ಕ್ರಿಯೇಟಿವಿಟಿಯಾಗಿ ಬದಲಾಗುತ್ತೆ. ನಿಮ್ಮಲ್ಲಿರುವ ಓಜಸ್ಸನ್ನು ತೇಜಸ್ಸಾಗಿ ಬದಲಾಯಿಸುವ ಕ್ರಿಯೆ ಕುಂಡಲಿನಿ ಯೋಗ. ಆ್ಯಕ್ಚುಲಿ ಈ ಜಾಗೃತಿ ಅನ್ನುವ ಪದ ಬಳಕೆ ಸರಿಯಲ್ಲ. ಚಕ್ರಗಳೆಲ್ಲ ಜಾಗೃತಿಯಾಗಿಯೇ ಇರುತ್ತೆ, ಆದರೆ ಅದರಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಕೆಲವು ಬ್ಲಾಕೇಜ್ ಉಂಟಾದಾಗ ಆ ಶಕ್ತಿ ಮೇಲೆ ಪ್ರವಹಿಸಲು ಕಷ್ಟವಾಗುತ್ತೆ. ಇದಕ್ಕೆ ಮೆಡಿಟೇಷನ್, ಜಪದ ಮೂಲಕ ಹೀಲಿಂಗ್ ಮಾಡ್ತಾ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡಿದಾಗ ಆ ಶಕ್ತಿ ಮೇಲೆ ಹರಿಯಲು ಈಸಿ ಆಗುತ್ತೆ. ಶಕ್ತಿಯು ಶಿವನನ್ನು ಸೇರಲು ಈಸಿ ಆಗುತ್ತೆ. ಈ ಯಾತ್ರೆಗೆ ಬೇಕಾದ ಏನೇನು ಇನ್ನರ್ ವರ್ಕ್ ಇದೆಯೋ ಅದನ್ನೆಲ್ಲ ಮಾಡ್ತಾ ಇದ್ದರೆ ಬೇಗ ಜರ್ನಿ ಕಂಪ್ಲೀಟ್ ಆಗ್ಬೋದು. ಇನ್ನೊಂದು ವಿಚಾರ, ಈ ಜರ್ನಿ ಬೇಗ ಅರ್ಜೆಂಟಿಗೆ ಆಗಬೇಕು ಅಂದರೆ ಆಗುವ ಕೆಲಸ ಅಲ್ಲ. ಪ್ರತಿ ಚಕ್ರಕ್ಕೆ ಅದರದ್ದೇ ಆದ ಚಾಲೆಂಜನ್ನು ಫೇಸ್ ಮಾಡಬೇಕಾಗತ್ತೆ. ಕುಂಡಲಿನಿ ಅಂದರೆ ಜೀವನವನ್ನು ಚಲಾಯಿಸುವ ಮೂಲ ಶಕ್ತಿ. ಸ್ತೋತ್ರ ಲಲಿತಾ ಸಹಸ್ರನಾಮದಲ್ಲಿ ಸ್ತೋತ್ರ 38ರಲ್ಲಿ ಬರುತ್ತೆ. ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ ಅಂತ. ಅಂದರೆ ಮೂಲಾಧಾರ ಚಕ್ರದಲ್ಲಿ ಬ್ರಹ್ಮಗ್ರಂಥಿ ಎನ್ನುವ ಗ್ರಂಥಿ ಇದೆ. ಅದನ್ನು ಭೇದಿಸಿ ಮಣಿಪೂರ ಚಕ್ರದಲ್ಲಿರುವ ವಿಷ್ಣು ಗ್ರಂಥಿಯನ್ನು ಭೇದಿಸ್ತಾಳೆ. ಆಮೇಲೆ ಆಜ್ಞಾಚಕ್ರದಲ್ಲಿರುವ ರುದ್ರ ಗ್ರಂಥಿಯನ್ನು ಭೇದಿಸಿ ಮೇಲೆ ಬರ್ತಾಳೆ ಅನ್ನೋದು ಸ್ತೋತ್ರದ ಅರ್ಥ. ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ ಮಣಿಪೂರಾಂತರುದಿತ ವಿಷ್ಣುಗ್ರಂಥಿ ವಿಭೇದಿನಿ ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ ತಟಿಲ್ಲತಾ ಅಸಮರುಚಿ ಷಟ್ಚಕ್ರೋಪರಿ ಸಂಸ್ಥಿತ ಮಹಾಶಕ್ತಿ ಕುಂಡಲಿನಿ ಬಿಸತಂತೂತನೀಯಸಿ. ಅಂದರೆ ಎನರ್ಜಿ ಲೆವೆಲಲ್ಲಿ ಮೂಲಾಧಾರದಲ್ಲಿರುವ ಬ್ರಹ್ಮಗ್ರಂಥಿಯನ್ನು, ಮಣಿಪೂರದಲ್ಲಿರುವ ವಿಷ್ಣು ಗ್ರಂಥಿಯನ್ನು, ಆಜ್ಞಾಚಕ್ರದಲ್ಲಿರುವ ರುದ್ರಗ್ರಂಥಿಯನ್ನು ಕ್ಲಿಯರ್ ಮಾಡ್ತಾ ಎಷ್ಟೋ ಜನ್ಮದ ನಮ್ಮ ಪಾಪದ ಹೊರೆಯನ್ನು ಕ್ಲಿಯರ್ ಮಾಡ್ತಾ ಮೇಲೆ ಬರ್ತಾಳೆ ಅನ್ನೋದು ಇದರ ಈ ಶ್ಲೋಕದ ಅರ್ಥ. ಮೂಲಾಧಾರದಲ್ಲಿರುವ ಕಾಳಿ ತತ್ವ ಮೇಲೆ ಹೋಗಿ ಸಹಸ್ರಾರಕ್ಕೆ ಬಂದಾಗ ಲಲಿತಾ ತ್ರಿಪುರ ಸುಂದರಿ ಆಗುವುದು. ಅಂದರೆ ಆತ್ಮತತ್ವ ಮತ್ತು ಪರಮಾತ್ಮ ತತ್ವವನ್ನು ಇಲ್ಲಿ ಈ ರೀತಿ ಹೇಳಿದ್ದಾರೆ. ಶಕ್ತಿ ಮೂಲದಲ್ಲಿ ನೆಲೆಸಿದ್ದಾಳೆ. ಅದನ್ನು ಕೆಲವೊಂದು ಸಂಸ್ಕಾರ ಕೊಡುವುದರ ಮೂಲಕ ಆ ಶಕ್ತಿಯನ್ನು ಎಬ್ಬಿಸಿ ಮೇಲೆ ಕಳಿಸುವ ಕ್ರಿಯೆ ಕುಂಡಲಿನಿ ಯೋಗ. ಆಕೆಯನ್ನು ಒತ್ತಾಯಪೂರ್ವಕವಾಗಿ ಮೇಲೆ ಕಳಿಸುವ ಪ್ರಯತ್ನ ಮಾಡಬಾರದು. ಫೋರ್ಸ್ಫುಲ್ಲಿ ಇದನ್ನು ಮಾಡಬಾರ್ದು. ಪ್ರೀತಿಯಿಂದ ಆ ಶಕ್ತಿಯನ್ನು ಮೇಲೆ ಬರುವಂತೆ ಕರಿಬೇಕು. ಈ ಮೊದಲ ಹಂತದಲ್ಲಿ ಸ್ಪಿರಿಚುವಲ್ ಕ್ಯೂರಿಯಾಸಿಟಿ ಯಾಕೆ ಶುರುವಾಗುತ್ತೆ ಅಂದರೆ ಮನಸ್ಸು ಹೊರಗಿನ ವಿಷಯಗಳಲ್ಲಿ ಪೂರ್ಣ ತೃಪ್ತಿ ಕೊಡೋದನ್ನು ನಿಲ್ಲಿಸುತ್ತೆ. ದೇವರು ಯಾರು, ನಾನು ಯಾರು, ಜೀವನದ ಅರ್ಥ ಏನು, ಈ ಮೊದಲ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಸ್ಟ್ರಗಲ್ಗಳು ಬರ್ತಾ ಇದ್ದರೆ ಇವು ಯಾಕೆ ಬರ್ತಿವೆ ಅಂತ ಒಂದು ಹುಡುಕಾಟ ಶುರುವಾಗುತ್ತೆ. ಆದರೆ ಸೋಲ್ ಲೆವೆಲಲ್ಲಿ ಒಂದು ಕ್ವಶ್ಚನಿಂಗ್ ಶುರುವಾಗುತ್ತೆ. ಆಗ ವ್ಯಕ್ತಿ ಸ್ಲೋಲಿ ಹೊರಗಿನ ಡಿಸ್ಟ್ರಕ್ಷನ್ನಿಂದ ಒಳಗೆ ಮುಖ ಮಾಡ್ತಾನೆ. ಈ ಹಂತದಿಂದ ಸ್ವಲ್ಪ ಮೇಲೆ ಬಂದಾಗ ಲೋನ್ಲಿನೆಸ್ ಯಾಕೆ ಫೀಲ್ ಆಗುತ್ತೆ ಅಂದರೆ ಇದು ಲೋನ್ಲಿನೆಸ್ ಅಲ್ಲ, ಓಲ್ಡ್ ಐಡೆಂಟಿಟಿ
ಡಿಸಾಲ್ವ್ ಆಗ್ತಾ ಇದೆ ಅನ್ನೋ ಸಿಗ್ನಲ್. ನಾವು ಇಷ್ಟು ದಿನ ರಿಲೇಷನ್ಶಿಪ್, ಅಚೀವ್ಮೆಂಟು ಇವುಗಳ ಐಡೆಂಟಿಟಿ ಕಟ್ಟಿಕೊಂಡಿದ್ದೀವಿ. ಅವೆಲ್ಲ ಲೂಸ್ ಆದಾಗ ನಾನು ಯಾರೂ ಅಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಇದನ್ನೇ ಜನ ಡಿಪ್ರೆಷನ್ ಅಂತ ಕನ್ಫ್ಯೂಸ್ ಆಗ್ತಾರೆ. ಇವೆಲ್ಲ ಸ್ಟೇಜ್ಗಳು ನಿಮ್ಮನ್ನು ಈ ಜರ್ನಿಗೆ ಪ್ರಿಪೇರ್ ಮಾಡುವಂತಹ ಸ್ಟೇಜ್ಗಳು. ನಿಮ್ಮ ಲೌಕಿಕವಾದ ರಿಲೇಷನ್ಶಿಪ್ಪು, ಅಮ್ಮ, ಅಪ್ಪ, ಹಸ್ಬೆಂಡು, ವೈಫು, ಮಕ್ಕಳು, ಈ ಥರ ರಿಲೇಷನ್ ಎಲ್ಲ ಒಂದು ಹಂತದವರೆಗೆ. ಆಮೇಲೆ ಆಧ್ಯಾತ್ಮದ ಜರ್ನಿ ಅಂದರೆ ಕುಂಡಲಿನಿ ಜರ್ನಿ, ನಿಮ್ಮ ಲೈಫಿನ ಅತಿ ಮುಖ್ಯ ಜರ್ನಿಯಲ್ಲಿ ನೀವು ಒಬ್ಬರೇ ಸಾಗಬೇಕು. ಅಲ್ಲಿ ಯಾರೂ ಸಾಥ್ ಕೊಡೋಕ್ಕಾಗಲ್ಲ. ಹಿಂದೂ ಸಂಪ್ರದಾಯದಂತೆ ಮದುವೆ ಆಗುವಾಗ ಮಂತ್ರ ಹೇಳೋದು ನೀವೆಲ್ಲ ಕೇಳಿರಬಹುದು. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಸಪ್ತಪದಿ ತುಳಿಯುವಾಗ ಹೇಳುವ ಮಂತ್ರ. ಧರ್ಮ, ಅರ್ಥ, ಕಾಮ ಈ ಮೂರರಲ್ಲಿ ನಾನು ನಿನ್ನ ಜೊತೆಗೆ ತಪ್ಪದೆ ನಡೆಯುತ್ತೇನೆ ಎಂಬುದಾಗಿ. ಆದರೆ ಮೋಕ್ಷ ಅಂದರೆ ಇನ್ನರ್ ಜರ್ನಿಯ ವಿಷಯ ಬಂದಾಗ ಇಲ್ಲಿ ನಾವು ಬದುಕಿನ ಕರ್ತವ್ಯಗಳಲ್ಲಿ ಒಟ್ಟಿಗೆ ನಡೆಯೋಣ. ಆದರೆ ಆತ್ಮದ ಯಾತ್ರೆಯಲ್ಲಿ ನಿನ್ನ ಪಥ ನಿನ್ನದು, ನನ್ನ ಪಥ ನನ್ನದು. ಅಂದರೆ ಇಲ್ಲಿ ನಿಮಗೋಸ್ಕರ ನಿಮ್ಮ ಹೆಂಡತಿ ಈ ಜರ್ನಿಯನ್ನು ಕಂಪ್ಲೀಟ್ ಮಾಡಲ್ಲ, ನಿಮಗೋಸ್ಕರ ನಿಮ್ಮ ಗಂಡ ಜರ್ನಿ ಕಂಪ್ಲೀಟ್ ಮಾಡಲ್ಲ, ಅಪ್ಪ, ಅಮ್ಮ, ಮಕ್ಕಳು ಯಾರೂ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಧ್ಯಾತ್ಮದ ಪ್ರಯಾಣ ನೀವೇ ಕಂಪ್ಲೀಟ್ ಮಾಡಬೇಕು. ಮದುವೆ ಅನ್ನೋದು ಧರ್ಮ, ಅರ್ಥ, ಕಾಮದಲ್ಲಿ ಜೊತೆಯಾಗೋ ಒಪ್ಪಂದ ಅಷ್ಟೇ. ಆದರೆ ಮೋಕ್ಷ, ಲಿಬರೇಷನ್ ವಿಷಯ ಬಂದಾಗ ಅದು ಪ್ರತಿಯೊಬ್ಬರ ಮೌನ ಯಾತ್ರೆ. ಸೊ ಲಲಿತಾ ಸಹಸ್ರನಾಮದಲ್ಲಿ ಈ ಕುಂಡಲಿನಿ ಯೋಗದ ಬಗ್ಗೆ ಸ್ತೋತ್ರ 98ರಿಂದ 110 ಸ್ತೋತ್ರ 110ರಲ್ಲಿ ಇನ್ನೂ ತುಂಬ ಡೀಪಾಗಿ ವಿವರಣೆ ಕೊಟ್ಟಿದ್ದಾರೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಅದರಲ್ಲಿ ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಲ್ಲಿ ಏನು ಅಂತ. ಮತ್ತು ನಿಮಗೆ ಈ ಜರ್ನಿಯಲ್ಲಿ ನಿಮಗೆ ಯಾವ ದಾರಿ ಸೂಟ್ ಆಗುತ್ತೋ ಅದರಲ್ಲಿ ಮುಂದುವರಿರಿ. ಮೆಡಿಟೇಷನ್ನು, ಜಪ, ಮಂತ್ರ ಸಾಧನೆ, ಹಠಯೋಗ, ತಂತ್ರ, ರಾಜಯೋಗ ಹೀಗೆ ಯಾವ ದಾರಿ ಇಷ್ಟವಾಗುತ್ತೋ ಅದರಲ್ಲಿ ಮುಂದುವರಿರಿ. ಜರ್ನಿಯಲ್ಲಿ ಸೇಫಾಗಿ ಮುಂದೆ ಸಾಗಿ. ದಾರಿ ಹಲವು ಇದೆ ಈ ಗುರಿಯನ್ನು ಮುಟ್ಟೋದಕ್ಕೆ. ನಿಮ್ಮ ನೇಚರ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಆಯ್ಕೆ ಮಾಡಿ ಮುಂದುವರಿರಿ. ಎಲ್ಲರಿಗೂ ಆ ಲಲಿತೆಯ ಕೃಪೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.